ಗಾಂಧಿ ಚೌಕ್ದಾಗ ಹೋಗುವಾಗ ನನ್ಗೂ ಕೂನ ಹಿಡಿದು ಮಾತಾಡ್ಸಿಬಿಟ್ರಿಪ್ಪ ಆಟೋ ಅನ್ನೋಗಳು. ನಾನು ಫೇಮಸ್ ಆಗ್ಬಿಟ್ಟಿನ್ರಿ ಬುದ್ಧಿವಂತ ಜೀವಿಗಳೇ. ನೋಡಂಬರ್ರಿ ಇವತ್ತಿನ ಡೇ ಹೆಂಗಾಗುತ್ತಂತ. ಶುಭ ಮುಂಜಾನೆ ಬುದ್ಧಿವಂತ ಜೀವಿಗಳೇ. 10:30ಗೆ ಎದ್ದಿನ್ರಿ ಇವತ್ತ. ಮುಂಜಾನೆ ಎದ್ ನೋಡ್ತೀನಿ ಬ್ಲಾಕ್ ಟನ್ಕ್ಯೂರಿಪ್ಪ. ಫುಲ್ ಮನಸ್ ಫಿದಾ ಆಗ್ಬಿಡ್ತ್ರಿ ನಂದಂತೂ. ಅದೇ ಖುಷಿದಾಗ ಕ್ಲಾಸಿಗೆ ಬಿಟ್ಟಿರ್ತಾಳ. ಬಸ್ ಮಿಸ್ ಆಗಿತ್ತು, ಅದಕ್ಕೆ ಆಟೋದಾಗ ಹೊಂಟಿವ್ರಿ. ಗಾಂಧಿ ಚೌಕ್ದಾಗ ಹೋಗುವಾಗ ಒಬ್ಬ ಅಣ್ಣ ನನಗ್ ನೋಡಿ ಕೈ ಮಾಡಿದ್ರಿ. ಅಂದ್ರ ನಾನು ಫೇಮಸ್ ಆದಂಗೆ ಅಲ್ರಿ. ನಾಷ್ಟಾ ಮಾಡಿರ್ಲಿಲ್ಲ, ಅದಕ್ಕೆ ಚುಕ್ಕು ಜ್ಯೂಸು ಕುಡ್ದೇ ಬಿಟ್ವಿರಿ. ಸಿದ್ದೇಶ್ವರ ಗುಡಿ ಮುಂದೆ ಈ ರಥ ನಿಂತಿತ್ತು. ಯಾಕೆ ನಿಂತಿತ್ತು ಅಂತ ತಿಳಿವಲ್ತಾಗಿತ್ರಿಪ್ಪ ನನಗರೆ. ಅದು ನೋಡೋಕು ಮುಂಚೆ ಸಿದ್ದೇಶ್ವರ ಗುಡಿ ಒಳಗ್ ಹೋದಿನ್ರಿ. ಶಮ್ಮಾಡಿ ನನ್ನ ದರ್ಶನವನ್ನು ಪಡೆದು ಬಿಟ್ಟಿನ್ರಿ. ರಥದೊಳಗ ಈ ದೇವ್ರಿದ್ರು. ಈ ದೇವ್ರ ಯಾರಂತ ಕಮೆಂಟ್ ಹಾಕ್ರಿ ನೋಡಮ್ಮೆ, ನನಗಂತೂ ಗೊತ್ತಾಗವಲ್ತು. ಸುಮಾರು 5 ದಿನದ ಬಳಿಕ ಮತ್ತ ಕ್ಲಾಸಿಗೆ ಬಂದಿನ್ರಿ. ಕ್ಲಾಸಿನಲ್ಲಿ ಫೋನ್ ಯೂಸ್ ಮಾಡಬಾರದು. ಇವನು ನೋಡಿದರೆ ಅದನ್ನೇ ಬಹಳ ಉಲ್ಲಂಘನೆ ಮಾಡುತ್ತಿರುವನು. ಕಾಯಕ ಪ್ರೇಮಿಗಳಿಗೆ ಕಾಯಕವೇ ಸ್ವರ್ಗ. ಮೋತಿ ಇರೋ ಗಣಪತಿಗೆ ಸೊಂಡಿರೋ ಗಣಪತಿ ಬೇಕಂದ್ರು ಸೊಂಡೆ ಇರೋ ಗಣಪತಿ ಕೊಟ್ರ ಒಲ್ಲತ್ತಾಳ್ರಿ. ಲಕ್ಷ್ಮೀಬಾಯಿ ಏನೋ ತಂದ್ ತಿನ್ನಾ ಕೊಟ್ಟಾಳ್ರಿಪ್ಪ. ತಿಲ್ಲಕತ್ತಿದೆವು. ಮಹಾಕುಂಭದನ್ ದಾರ ತಂದಿದ್ರು ಎಲ್ಲಾ ಬಿಚ್ಚಾಡ್ರಿ. ಏನ್ ಮಾಡದ್ರಿ? ಮೊದಲು ಇದು ಶಿಸ್ತಾಗಿ ಜಾಡಿಸಿದೆವು. ಅಲ್ಲಿಂದ ನಮ್ಮ ನಡೆ ಎಗ್ ರೈಸ್ ಕಡೆ ಅನ್ಕೊಂಡ್ ಹೊಂಟಿವಿ. ಎಗ್ ರೈಸು ಚಿಕನ್ ತಿಂದಿವಿರಿ. ಅಲ್ಲಿಂದ ಬಂದು ಒಂದ್ ತೋಲ್ ಕೂತೀನಿ. ಒಂದ್ ಫಂಟಾ ಮತ್ ಒಂದ್ ಲಸ್ಸಿ. ಊರದಿಂದ ಅಕ್ಕಗಳು ಬಂದಿದ್ರು, ಅವ್ರ ಜೋಡಿ ಬಂದಿದ್ದೀನ್ರಿ. ದೊಡ್ಡಪ್ಪ ಮಾತಾಡಿ ಚುರ್ಮುರಿ ಸುಸ್ಲಾ ತಿಂದು ಹಿಂಗೆ ಒಂದ್ ಕೊಚ್ಚರಿ ಹೊಡೆದಿವ್ರಿ. ಅವ್ರಿಗೆ ಕಳ್ಸಿ ಬಿಟ್ಟಿವ್ರಿ. ಟಾಟಾ ಬಾಯ್ ಬಾಯ್ ಹೇಳಿ ಬ್ಲಾಗ್ ಇಲ್ಲೇ ಮುಗಿತ್ತು. ಸೊ ಗಾಯ್ಸ್, ನಾಳೆ ಸಿಗುಮಿ. ಟಾಟಾ ಬಾಯ್.